ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಸಮೀರ್ MD, ದೂತ ಸಮೀರ್ ಬಹುಶಃ ಈ ರಾಜ್ಯದ ಪ್ರತಿಯೊಬ್ಬರೂ ಕೂಡ, ವಿಶೇಷವಾಗಿ ಯಾರ್ಯಾರ ಕೈಯಲ್ಲಿ ಮೊಬೈಲ್ ಇದೆ ಅವರಿಗೆ ಸಮೀರ್ MD ಅವರು ಮಾಡಿದಂತಹ ವಿಡಿಯೋನ ಪ್ರತಿಯೊಬ್ಬರು ನೋಡಿದ್ದಾರೆ. ಕರ್ನಾಟಕ ಅಲ್ಲ, ಇಡೀ ದೇಶ ನೋಡಿದೆ. ಸಮೀರ್ ಮೇಲೆ ಎರಡನೇ ಬಾರಿಗೆ ಧರ್ಮಸ್ಥಳದ ಪೊಲೀಸರು ಸೋಮೋಟೋ ಕೇಸ್ ದಾಖಲು ಮಾಡಿದರು. ಸೋಮೋಟೋ ಅಂತ ಹೇಳಿದರೆ ಸ್ವಯಂ ಪ್ರೇರಿತ ದೂರು ದಾಖಲೆ. ಯಾರು ಸಾರ್ವಜನಿಕರು ದೂರು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅಥವಾ ಅದರಿಂದ ಏನಾದರೂ ಘಟನೆಯಿಂದ ಪಬ್ಲಿಕ್ ಲಾ ಆ್ಯಂಡ್ ಆರ್ಡರ್ ಹಾಳಾಗುತ್ತೆ, ಶಾಂತಿಗೆ ಭಂಗ ಆಗುತ್ತೆ ಅನ್ನೋ ಅಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡುವಂತಹ ಅಧಿಕಾರ ಇದೆ. ಇಲ್ಲಿ ಮೊದಲನೇ ವಿಡಿಯೋ ರಿಲೀಸ್ ಮಾಡಿದಾಗ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣೆಯ SHO ಅವರು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ತಾರೆ. ಇದು ಏನು ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ದೇವಸ್ಥಾನಕ್ಕೆ ಅಪಮಾನ ಆಯಿತು ಅಂತ ಹೇಳಿ ಸೇಮ್ ನ್ಯಾರೇಷನ್, ಏನು ದಶಮಾನಗಳ ನ್ಯಾರೇಷನ್ ಇದೆಯಲ್ಲ, ಯಾರಾದರೂ ಇವ್ರನ್ನ ಪ್ರಶ್ನೆ ಮಾಡಿದರೆ ದೇವಸ್ಥಾನಕ್ಕೆ, ಅದು ಈಗ ಇಲ್ಲಿ ಕೌಲ್ ಬಜಾರ್ ಸ್ಟೇಷನ್ಗೆ ಶಿಫ್ಟ್ ಮಾಡಿದರು. ಅದಕ್ಕೆ ತಾವೆಲ್ಲರೂ ಗಮನಿಸಿದಂಗೆ ಮಾನ್ಯ ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿತ್ತು. ಅವಾಗಲೇ ಸುಮಾರು 1 ವರ್ಷದ ಹಿಂದೆ ಸ್ಟೇ ಕೊಡ್ತು. ಈಗ ಒಂದು 7-8 ತಿಂಗಳ ಹಿಂದೆ ಧರ್ಮಸ್ಥಳ ಪೊಲೀಸರು ಮತ್ತೊಂದು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡ್ತಾರೆ. ಆ ದೂರಿಗೆ ಸಂಬಂಧಪಟ್ಟಂತೆ ಅದು ಸ್ವಯಂ ಪ್ರೇರಿತ ಯಾಕಂತ ಹೇಳಿದ್ರೆ ಅದು ಪೊಲೀಸರಿಗೆ ಕಿರಿಕಿರಿ ಅನಿಸ್ತಂತೆ. ನೋಡಿ, ಕಾನೂನನ್ನು ಯಾವ ರೀತಿ ಸ್ವತಃ ಕಾನೂನು ಪಾಲಕರೇ ಕಾನೂನನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಆ ದೂರಿನಲ್ಲಿ ಅವರು ಹೇಳ್ತಾರೆ, ಮಾನ್ಯ SHO ಅವರು, ನಾನು ಪೊಲೀಸ್ ಠಾಣೆಗೆ ಬಂದೆ, ಯೂಟ್ಯೂಬ್ ಓಪನ್ ಮಾಡಿದೆ, ಯೂಟ್ಯೂಬ್ನಲ್ಲಿ ಸಮೀರನ ವಿಡಿಯೋನೇ ನೋಡಿದೆ. ಆ ವಿಡಿಯೋದಲ್ಲಿ ಸಮೀರ್ ಅದು ಆ ವಿಡಿಯೋ ಕೇಳಿದರೆ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇತ್ತು ಅಂತ ಹೇಳ್ಕೊಂಡು ಈ ಕುರಿತಾದಂಥ ಒಂದು ಸುಳ್ಳು ಪ್ರಕರಣ, ಆ ಸುಳ್ಳು ಪ್ರಕರಣವನ್ನು ಪ್ರಶ್ನಿಸಿ ಸಮೀರ್ ಹೈಕೋರ್ಟಿಗೆ ಹೋಗಿದ್ರು. ಆ ಹೈಕೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಮಾನ್ಯ ನ್ಯಾಯಪೀಠ ಹೇಳ್ತದೆ. ಅದು ಏನು ಹೇಳಿದರು ಬಹುಶಃ ತಾವೆಲ್ಲರೂ ಕೂಡ ನೋಡಿರ್ತೀರಿ. ಆದರೂ ಕೂಡ ನಾನು ಅದನ್ನ ಒನ್ಸ್ ಅಗೇನ್ ಇವತ್ತು ನಾನು ಮಾತಾಡ್ತಾ ಇರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಮಾನ್ಯ ಹೈಕೋರ್ಟ್ನಲ್ಲಿ ಏನು ವಾದ ವಿವಾದ ಆಗುತ್ತೋ ಅದನ್ನು ಯಾವ ರೀತಿ ಕೆಲವು ಮೇನ್ ಸ್ಟ್ರೀಮ್ ಮೀಡಿಯಾಗಳಿರ್ಬೋದು, ಆ ನಿಜವಾದ ಅಪರಾಧಿಗಳ ಪರವಾಗಿ ವಕಾಲತ್ತು ವಹಿಸ್ಕೊಂಡಂತಹವರಿರ್ಬೋದು, ಯಾವ ರೀತಿ ತಿರುಚುತ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೇನೆ. ಇದು ಒಂದ್ಸರಿ ಕೇಳ್ಬಿಡಿ ಇನ್ಸ್ಟಾದಲ್ಲಿ. Person who was investigating Dharmasthala case, my lord signed that. Why you can't keep quiet? It is based on state media dalli bandide, national channel ella bandide. Nanna idralli it is based on the FIR and the complaint. FIR complaint also I have produced. ಎಲ್ಲೋ ಸಾರ್ವಜನಿಕರಿಗೆ ನೆಮ್ಮದಿ ಹಾಳು ಮಾಡಿದ್ದಾರೆ ಹೇಳಿದ್ದಾರೆ ಇವರು. ಅದಿಲ್ಲ ಬಿಡಿ, ನೀವು ಯಾರು ನೆಮ್ಮದಿ ಹಾಳು ಮಾಡಿದ್ರೆ ಗೊತ್ತು, ಇಲ್ಲಿ ಸಾರ್ವಜನಿಕರದಂತೂ ಅಲ್ಲ. ಸಬ್ ಇನ್ಸ್ಪೆಕ್ಟರ್ ಹಾಳಾದ ಬಿಟ್ರೆ ಯಾರು ನೆಮ್ಮದಿ, ಯಾಕೆ ಅವ್ರ ನೆಮ್ಮದಿ ಅಲ್ಲವೇ? ಇಲ್ಲಿವರೆಗೆ ಸ್ಟೇಷನ್ ಅಲ್ಲಿ ಕೂತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಆಗ ಸಡನ್ ಆಗಿ ಇವರು ವಿಡಿಯೋ ಬಂತು ಅಂಡ್ ಹಿ ಈಸ್ ಸ್ಪ್ರೆಡಿಂಗ್ ಫಾಲ್ಸ್ ರೂಮರ್ಸ್ ಅಂತ ಹೇಳ್ತಾರೆ. ಮೈ ವಿಡಿಯೋ ಕಂಟೆಂಟ್ ಈಸ್ ಆಫ್ 23 minutes ಬೇಸ್ಡ್ ಆನ್ ದಟ್. ನ್ಯಾಯಪೀಠ ಹೇಳಿದ್ದು ತಾವು ಕೇಳ್ಕೊಂಡಿದ್ದೀರಿ. ಇನ್ಸ್ಟಾದಲ್ಲಿ ಕೂಡ ಇದು ಅಪ್ಲೋಡ್ ಮಾಡ್ತೀನಿ. ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗ್ತಾ ಇದೆ. ಸ್ವತಃ ನ್ಯಾಯಪೀಠ ಹೇಳ್ತದೆ, ಯಾರು ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತು ಅಂಥೇಳಿ. ಅದನ್ನು ನಾನು ವಿವರಿಸಿ ಹೇಳಲ್ಲ, ಅದು ಎಲ್ರಿಗೂ ಕೂಡ ಗೊತ್ತಿದೆ.
ಸಮೀರ್ ವಿಡಿಯೋದಿಂದ ಯಾರ ನೆಮ್ಮದಿ ಹಾಳಾಗಿದೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಈಗ ಏನು ಅದು ಆನಂತರ ಸಮೀರ್ ಅವರ ಆ ಒಂದು ಏನು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ್ರು, ಅದಕ್ಕೆ ಮಾನ್ಯ ನ್ಯಾಯಾಲಯ ಸ್ಟೇ ಕೊಟ್ಟು ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಆದರೆ ಅವರ ಏನೋ ಒಂದು ಮಾತುಗಳಿದೆ, ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಇದೆ, ಅದನ್ನು ಯಾವ ರೀತಿ ತಿರುಚುತ್ತಾ ಇದ್ದಾರೆ. ವಿಶೇಷವಾಗಿ ಆಂಟಿ ಪಬ್ಲಿಕ್ ಮಂಗಣ್ಣ, ಚಿಪ್ಪು ಖ್ಯಾತಿಯ ಮಂಗಣ್ಣ ಚಾನಲ್, ಕಮಲಾಕರ ಭಟ್ಟ ಅವರ ಅವಳಿ ಸಹೋದರ. ನಾನು ಕಮಲಾಕರ ಭಟ್ರ ಅವಳಿ ಸಹೋದರ ಮಂಗಣ್ಣವ್ರಿಗೆ ಯಾಕಂತ ಹೇಳಿದ್ರೆ, ನೀವು ಕರೆಕ್ಟಾಗಿ 2 ಫೋಟೋ ಕಮಲಾಕರ ಭಟ್ಟಂದು ಇವ್ರದ್ದು ಅಕ್ಕಪಕ್ಕ ಇಟ್ಕೊಂಡು ನೋಡಿ, ಡಿಕ್ಟೋ ಸೇಮ್ ಇದ್ದಾರೆ, ಅವಳಿ ಜವಳಿ ಇದ್ದಾರೆ ಅವರಿಬ್ರು. ಅವನು ಹೆಂಗಸಿನ ಮುಂದೆ ಡಾನ್ಸ್ ಮಾಡುತ್ತೆ, ಇವರು ಚಾನಲ್ ಮುಂದೆ ಬಂದು ಹಿಂಗೆ 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 ಅದು ಡಿಫಾರ್ಮಿಟೀಸ್ ಇರ್ತದಲ್ಲ ಆ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಕ್ಕೆ ಸೇಮ್ ಇದ್ದಾರೆ. ಮೋಸ್ಟ್ಲಿ ಅವಳಿ ಜವಳಿ ಇದ್ದಾಗ ಯಾವುದೋ ಒಂದು ಜಾತ್ರೆಯಲ್ಲಿ ಕುಂಭಮೇಳದಲ್ಲಿ ಇಬ್ಬರು ಮಿಸ್ಸಿಂಗ್ ಆಗಿದ್ರು ಕಾಣ್ತದೆ. ಮತ್ತೆ ಕಮಲಾಕರ್ ಭಟ್ಟನ್ನ ಇವ್ರು ಸ್ಟುಡಿಯೋದಲ್ಲೇ ಕರ್ಕೊಂಡು ಬಂದು ಪಬ್ಲಿಕ್ ಆಂಟಿ ಪಬ್ಲಿಕ್ ಮಂಗಣ್ಣ ಒಂದಾದರು. ಸೇಮ್ ಇದ್ದಾರೆ ಅವರಿಬ್ಬರು. ಆ ಚಾನಲ್ನಲ್ಲಿ ಅವರ ವೆಬ್ಸೈಟ್ ವೆಬ್ ಪೇಜ್ನಲ್ಲಿ ಏನಂತ ಬರೆದಿದ್ದಾರೆ, ಧರ್ಮಸ್ಥಳ ಅಸಹಜ ಸಾವುಗಳ ಇದ್ರ ಹೆಡ್ಡಿಂಗು, ದೂತ MD ಸಮೀರ್ಗೆ ಪೂರ್ಣ ಫುಲ್ ಕ್ಲಾಸ್. ಅಂದರೆ ಹೈಕೋರ್ಟ್ನಲ್ಲಿ MD ಸಮೀರ್ಗೆ ಫುಲ್ ಕ್ಲಾಸ್ ತಗೊಂಡ್ಬಿಡ್ತಂತೆ. ಬರೀತಾರೆ, ಧರ್ಮಸ್ಥಳ ಅಸಹಜ ಸಾವುಗಳ ಕುರಿತು ವಿಡಿಯೋ ಮಾಡಿದ್ದ MD ಸಮೀರ್ ವಿರುದ್ಧ ಪೊಲೀಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತರಾಟೆಗೆ ತಗೊಂಡಿದ್ರೆ ಹೈಕೋರ್ಟ್ ತಡೆಯಾಜ್ಞೆ ಯಾಕೆ ಕೊಡ್ತಿತ್ತು? ನೋಡಿ, ಮಂಗಣ್ಣನ ಮಂಗ ಮಾಡುವಂತ ಚಾಲಾಕಿ ಶಬ್ದಗಳು ನೋಡಿ. ಧರ್ಮಸ್ಥಳದಲ್ಲಿ ದಾಖಲಾಗಿರುವ ಪ್ರಕರಣ ರದ್ದು ಕೋರಿ MD ಸಮೀರ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಮೂರ್ತಿ ಅವರಿದ್ದ ಏಕಸದಸ್ಯ ಪೀಠ ಬುಧವಾರ ವಿಚಾರಣೆ ನಡೆಯಿತು. ಈ ವೇಳೆ ನ್ಯಾಯಪೀಠ ಕಟು ವಿಮರ್ಶೆ ಮಾಡಿದ್ದು, ಯಾರಿಗೆ ಮಾಡಿದ್ರು ನಿಮ್ಗೆ ಗೊತ್ತಿದೆ, ಯಾರಿಗೆ ಕಟು ವಿಮರ್ಶೆ ಮಾಡಿದ್ರು ಅಂತ ಹೇಳಿ. ನಿಮ್ಮ ಕಕ್ಷಿದಾರರು ಸುಮ್ಮನೆ ಇರೋದಕ್ಕೆ ಆಗುವುದಿಲ್ಲ, ಈ ರೀತಿ ವಿಡಿಯೋ ಮಾಡಿ ಬೇರೆಯವರ ನೆಮ್ಮದಿಯನ್ನ ಹಾಳು ಮಾಡುತ್ತೀರಿ ಎಂದು ಸಮೀರ್ ಪರ ವಕೀಲರನ್ನು ತರಾಟೆಗೆ ತೆಗೆದುಕೊಂಡರು. ಎಷ್ಟು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾವುದು? ಕನ್ನಡದ ಸ್ಯಾಟಲೈಟ್ ಚಾನಲ್ನ ಚಿಪ್ ಖ್ಯಾತಿಯ ಕಮಲಾಕರ್ ಭಟ್ ಅವರ ಅವಳಿ ಸಹೋದರ ಮಂಗಣ್ಣ ಖ್ಯಾತಿಯ ಈ ಚಾನಲ್ನವರು. ಅಲ್ಲರಿ, ನಾಚಿಕೆ ಬೇಡವೇನ್ರಿ ನಿಮಗೆ ಸ್ವಲ್ಪ ಆದರೂ? ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಲ್ಲಿ ನ್ಯಾಯಪೀಠದಲ್ಲಿ ಏನು ವಾದ ವಿವಾದ ಆಯಿತು ಅಂತೇಳಿ. ಸಮೀರಿಗೆ ತರಾಟೆ ತೆಗೆದುಕೊಂಡ್ರು. ಆನಂತರ ಇನ್ನೊಂದು ಮುಂದುವರೆದ ಹೇಳ್ತಾರೆ, ಇಲ್ಲಿ ಪ್ರಾಸಿಕ್ಯೂಟರ್ ವಾದ ಮಾಡಿ ಕೃತಕ ಬುದ್ಧಿಮತ್ತೆ ನೆರವಿನಿಂದ ಸಮೀರ್ ವಿಡಿಯೋ ಮಾಡಿದ್ದಾರೆ. ಕೆಲವು ಶವಗಳನ್ನು ಅಲ್ಲಿ ಹೂಳಲಾಯಿತು, ಕೆಲವನ್ನು ಅಲ್ಲಿ ಸಂಸ್ಕಾರ ಮಾಡಲಾಗಿದೆ ಎಂದು ತೋರಿಸಲಾಗಿದೆ. ಅದನ್ನ ಪಂಚಾಯತಿ ಈ ದಾಖಲೆಗಳಲ್ಲಿನೇ ಇದೆ ಅಪ್ಪ ಅದು. ಅಂತಲ್ಲಿ ಹೂತು ಹಾಕಿದ ಅಂತೇಳಿ ಗ್ರಾಮ ಪಂಚಾಯತಿಯವರೇ ಹೇಳಿದ್ದಾರೆ, ಪೊಲೀಸರು ಹೇಳಿದ್ದಾರೆ. ಸಮೀರ್ ಹೇಳಿದ್ರೆ ಅದು ತಪ್ಪಾಗುತ್ತಾ ನಿಮಗೆ? ಈ ರೀತಿಯ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ನೀವು ಮುಕ್ತಾಯ ಮಾಡಿಕೊಳ್ಳಬೇಕು. ಅನಗತ್ಯವಾಗಿ ಈ ಪ್ರಕರಣಗಳನ್ನು ವಿಸ್ತರಿಸಬೇಡಿ ಎಂದು ಮನವಿ ಮಾಡಿದರು. ನೋಡಿ, ಎಂತ ನೀಚ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಆದರಣೀಯ ನ್ಯಾಯಮೂರ್ತಿಗಳು ಹೇಳಿದ್ದು ಅವರು ಮನವಿ ಮಾಡಿಕೊಂಡಿಲ್ಲ. ಅವರು ಹೇಳಿದ್ದು ಯಾರಿಗೆ? ಸಮೀರ್ ಅವರ ಅಡ್ವೊಕೇಟಿಗೆ ಹೇಳಿಲ್ಲ ಈ ಮಾತನ್ನ. ದಯವಿಟ್ಟು ಈ ಪೂರ್ತಿ ವಿಡಿಯೋನ ಒಂದ್ಸರಿ ನೋಡಿ. ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೇನೆ, ಮತ್ತು ಬೇರೆ ಬೇರೆ ನಮ್ಮ ಯೂಟ್ಯೂಬರ್ಸು, ಟ್ರೆಂಡ್ ಸೆಟ್ಟರ್ ಇರ್ಬೋದು, ಜನತಾ ಏಜೆಂಟ್ ಇರ್ಬೋದು, ಮತ್ತೆ ಅನೇಕ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿದೆ, ಪೂರ್ತಿ ನೋಡಿ. ಮಾನ್ಯ ನ್ಯಾಯಮೂರ್ತಿಗಳು ಪೊಲೀಸರ ಪರವಾಗಿದ್ದಂತ ಸರ್ಕಾರಿ ವಕೀಲರಿಗೆ ವಿನಂತಿ ಮಾಡಿಕೊಂಡಿಲ್ಲ, ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಅವ್ರು ಹೇಳಿದ್ದಾರೆ, ಸುಳ್ಳು ಬರೆದಿದ್ದಾರೆ ಚಿಪ್ ಮಂಗಣ್ಣನ ವೆಬ್ ಪೇಜ್ ಅಲ್ಲಿ. ಏನಂತ ಹೇಳಿದ್ರೆ, ಸಮೀರ್ ಅಡ್ವೊಕೇಟಿಗೆ ಮನವಿ ಮಾಡಿಕೊಂಡ್ರಂತೆ. ಇದು ನ್ಯಾಯಾಂಗದ ನಿಂದನೆ ಆಗೋದಿಲ್ವಾ ಇದು? ಯಾಕೆ ಈ ಚಾನಲ್ ಮೇಲೆ ಪ್ರಕರಣ ದಾಖಲು ಮಾಡಬಾರ್ದು? ನ್ಯಾಯಮೂರ್ತಿಗಳ ಹೇಳಿದ್ದನ್ನ ಯಾವ ರೀತಿ ತಪ್ಪು ದಾರಿಗೆ ಹೇಳೋದು, ಜನರನ್ನ ಯಾವ ರೀತಿ ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ಮನವಿ ಮಾಡಿಕೊಂಡ್ರಂತೆ. ಈ ರೀತಿ ವಿಡಿಯೋಗಳು ಇನ್ನು ಮುಂದೆ
ಎಂದು ಅಫಿಡವಿಟ್ ಹಾಕಬೇಕು ಅಂದ್ರೆ ಮಾಡಬಾರ್ದು, ವಿಡಿಯೋನೇ ಮಾಡಬಾರ್ದು ಅಂತ ಹೇಳಿ ಮುಂದೆ ಯಾವತ್ತಿಗೂ ಕೂಡ ಅವ್ರು ಹೇಳಿದ್ದು ಇವತ್ತು ಸಾಯಂಕಾಲ. ಸಮೀರ್ ಮಾಡೇ ಇಲ್ಲ ಅದನ್ನ. ಸೊ ಈ ಹ್ಯಾಸ್ ಅಬ್ಲೈಜ್ಡ್. ಇನ್ನು ಮುಂದೆ ಯಾವತ್ತಿಗೂ ಕೂಡ ವಿಡಿಯೋನೇ ಮಾಡಬಾರ್ದು ಅಂತ ಅಫಿಡವಿಟ್ ಹಾಕಬೇಕು ಅಂತ ಸೂಚನೆ ನೀಡಿದ್ರು ಅಂತ ಹೇಳಿ ಒಂದು ಸುಳ್ಳು ಆಂಟಿ ಪಬ್ಲಿಕ್ ಮಂಗಣ್ಣ, ಪಬ್ಲಿಕ್ ವಿರೋಧಿ ಮಂಗಣ್ಣ. ಆಗಳು ನೋಡ್ತಾ ಇದ್ದೆ, 6 ತಿಂಗಳ ಹಿಂದೆ ಒಂದು ಹೆಡ್ಲೈನ್ ಹಾಕಿದ್ದಾರೆ ಇದೇ ಆಂಟಿ ಪಬ್ಲಿಕ್ ಮಂಗಣ್ಣನ ಇದರಲ್ಲಿ, ಬುರ್ಡೆ ಸಮೀರ್ MDಯ ಮತ್ತೊಂದು ವಿಡಿಯೋ ರಿಲೀಸ್ ಅಂತ ಹೇಳಿ. ಬುರ್ಡೆ ಸಮೀರ್ MD ಅಂತೇಳಿ ಅಂದ್ರೆ ಇವ್ರ ತಲೆಯಲ್ಲಿ ಬುರ್ಡೆ ಇಲ್ಲ, ಇವ್ರ ತಲೆಯಲ್ಲಿ ಬರೀ ಸಗಣಿ ತುಂಬಿಕೊಂಡಿದೆ. ಇವನ ತಲೆಯಲ್ಲಿ ಪ್ಲಾಸ್ಟಿಕ್ ಬುರ್ಡೆ ಇದೆ ಕಾಣ್ತದೆ, ಮಣ್ಣಿನ ಬುರ್ಡೆ, ಪ್ಲಾಸ್ಟಿಕ್ ಬುರ್ಡೆ, ಫೈಬರ್ ಬುರ್ಡೆ. ಯಾಕಂದ್ರೆ ಬುರ್ಡೆನೇ ಇಲ್ಲ, ಯಾಕಂದ್ರೆ ಅಂತಲ್ಲಿ ಸಿಕ್ಕಂತ ಬುರ್ಡೆ ಅವ್ರಿಗೆ ಅದು ಬುರ್ಡೆ, ಅದು ಜೀವನೇ ಅಲ್ಲ. ಆ ಜೀವದ ಬಗ್ಗೆ ಆ ಜೀವಗಳ ಬಗ್ಗೆ ಇವರು ಯಾವತ್ತಿಗೂ ಕೂಡ ತಲೆನೇ ಕೆಡಿಸ್ಕೊಂಡಿಲ್ಲ. ಸಂಪೂರ್ಣವಾಗಿ ಈ ಟಿವಿ ಚಾನೆಲ್ಗಳು ಸಮೀರ್ MD ಬಗ್ಗೆ ಮಾಡಿದ್ದು ಮತ್ತು ಇಡೀ ಸೌಜನ್ಯ ಹೋರಾಟಗಾರರ ಬಗ್ಗೆ, ಎಸ್ಪೆಷಲಿ ಸಮೀರ್ MD ದೂತ ಸಮೀರ್ ಅವ್ರ ಯೂಟ್ಯೂಬರ್ ಜೊತೆಗೆ ಇನ್ನೂ ಅನೇಕ ಯೂಟ್ಯೂಬರ್ಗಳನ್ನ ಇವರು ಯಾವ ರೀತಿ ಟಿವಿ ಚಾನೆಲ್ಗಳು ಬಿಂಬಿಸಿದ್ರು ಅಂತ ಹೇಳಿದ್ರೆ, ಅಲ್ಲಿ ಇದ್ದಂತ ಏನೋ ಸತ್ಯಾಂಶ ಹೇಳಲೇಬಾರದು, ಹೇಳಿದ್ದೇ ತಪ್ಪು, ಹೇಳಿದ್ದೇ ಅಪರಾಧ. ಅದ್ರ ಸಲುವಾಗಿ ಕೇಸ್ ಆಗಿಬಿಡ್ತು, ಇವನು ಅಪರಾಧ ಮಾಡಿಬಿಟ್ಟ. ಇನ್ನೊಂದು ಗ್ಯಾರಂಟಿ, ಪೇಮೆಂಟ್ ಗ್ಯಾರಂಟಿ ಅಂತ ಒಂದು ಚಾನಲ್, ಆ ಚಾನಲ್ನಲ್ಲಿ ಅವ್ರು ಹೇಳ್ತಾರೆ ಸಮೀರ್ ಕುಕ್ಕರ್ ಬ್ಲಾಸ್ಟ್ ಮಾಡಕ್ ಹೋಗಿದ್ನಂತಲ್ಲಿ ಮಂಗಳೂರಿಗೆ, ಅದಾಗಲಿಲ್ಲಂತೆ. ಅದ್ರ ಸಲುವಾಗಿ ಅದಾಗಲಿಲ್ಲ ಅಂದ್ಕೂಡ ಈ ವಿಡಿಯೋ ಮಾಡಿದ್ನಂತೆ. ಎಂಥ ಹೊಲಸ ಕಚ್ಚಡ! ಒಬ್ಬ ಅತ್ಯಾಚಾರಿಯ ಕುಟುಂಬವನ್ನ, ಕೊಲೆಗಡಕ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಈ ದೊಡ್ಡ ದೊಡ್ಡ ಮಾಧ್ಯಮಗಳು ಕೂಡಿದಂತ ಷಡ್ಯಂತ್ರ ಇವತ್ತು ಬಯಲಾಗ್ತಾ ಇದೆ. ಈ ಆಂಟಿ ಪಬ್ಲಿಕ್ ರಂಗಣ್ಣ ಇವ್ರದ್ದು ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ. ಆನಂತರ 3 ಬಿಟ್ಟರು ವಿಶ್ವೇಶ್ವರ ಭಟ್ಟರು. ಮುಂಚೆ ಒಂದಾನೊಂದು ಕಾಲಕ್ಕೆ ಈ ವಿಶ್ವೇಶ್ವರ ಭಟ್ಟರು ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಮಾಡಿದರು. ನಮಗೂ ಕೂಡ ಬಹಳಷ್ಟು ಇನ್ಸ್ಪೈರ್ ಮಾಡದಂಥವ್ರು ಅವರ ಬರವಣಿಗೆಯಿಂದ. ಒಂದು ಪತ್ರಿಕೆಯನ್ನು ಕಟ್ಟಿ ನಿಲ್ಲಿಸಿದವರು, ಕಾಲಾಯ ತಸ್ಮೈ ನಮಃ. ಇವತ್ತು ಒಂದು ಪತ್ರಿಕೆಯನ್ನು ಕಟ್ಟಿದವರು, ನಂಬರ್ 1 ಪತ್ರಕರ್ತರು, ನಂಬರ್ 1 ಎಡಿಟರ್ ಆದಂಥವರು ಇವತ್ತು ನಂಬರ್ 1 ಡೀಲ್ ಮಾಸ್ಟರ್ ಆಗಿದ್ದಾರೆ. ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಇವರು. ಅವನು 3rd ಕ್ಲಾಸ್ ಬ್ಲ್ಯಾಕ್ ಮೇಲರ್ ರಾಕೇಶ್ ಶೆಟ್ಟಿ, ಈ ಅಜಿತ್ ಜೈನ, ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಅಜಿತ್ ಜೈನ, ಎಲ್ಲರೂ ಸೇರಿಕೊಂಡು ಒಂದು ಸುರಂಗ, ಒಂದು ಷಡ್ಯಂತ್ರ ಮಾಡಿ, ಒಂದು ಸಿಂಡಿಕೇಟ್ ಮಾಡಿ ಅಲ್ಲಲ್ಲಿ ಸುರಂಗವನ್ನು ತೋಡ್ಬಿಟ್ಟಿದ್ದಾರೆ. ಇವರ ಬಡ್ಡಿ ಪೂಜ್ಯರ ರಕ್ಷಣೆಗೋಸ್ಕರ, ಇವರ ಬಡ್ಡಿ ಪೂಜ್ಯರು ಮಾಡಿದಂಥ ಕೊಲೆಗಳನ್ನು ಮುಚ್ಚಿ ಹಾಕೋದಕ್ಕೆ ಮಾಡಿದಂತಹ ಒಂದು ಷಡ್ಯಂತ್ರ. ಇವರು ಎಲ್ಲೆಲ್ಲಿ ಸುರಂಗ ಹೂಡಿದಾರಲ್ಲ, ಯಾವ್ಯಾವ ಪ್ರಾಸಿಕ್ಯೂಟರ್ ಡೀಲ್ ಮಾಡಿದ್ದಾರೆ, ಯಾವ್ಯಾವ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಗೆ ಡೀಲ್ ಮಾಡ್ಕೊಂಡಿದ್ದಾರೆ, ಎಲ್ಲವನ್ನು ಕೂಡ ಮುಚ್ಚಾಕ್ತಾ ಇದ್ದೀವಿ. ಆ ಸುರಂಗಗಳನ್ನು ಮುಚ್ಚಾಕ್ತಾ ಇದ್ದೀವಿ. ಇವರು ಮಾಡಿದಂಥ ಎಲ್ಲವನ್ನು ಕೂಡ ಹೊರಗಡೆ ತೆಗಿತೀವಿ. ಸುಮ್ಮನೆ ಅಂತೂ ಕುತ್ಕೊಳ್ಳೋದಿಲ್ಲ. ಈ 3 ಬಿಟ್ಟರು ವಿಶ್ವೇಶ್ವರ ಭಟ್ಟರು ಅಂತೇಳಿ ವಿಶೇಷ ಸಂಚಿಕೆಯನ್ನೇ ಹೊರಗಡೆ ತೆಗಿತೀವಿ. ಅವನು ಯಾರು ಮಾತಾಡ್ಬೇಕಲ್ಲ ಈಗ ಅವರು. ವಸೂಲಿ ಬೆಲೆ ನೋಡಿ. ಈ ಪೊಲೀಸರಿಗೆ, ಧರ್ಮಸ್ಥಳ ಪೊಲೀಸರಿಗೆ ಸಮೀರ್ ವಿಡಿಯೋದಲ್ಲಿ ವಿಡಿಯೋ ಮಾಡಿದ್ದು ಕಿರಿಕಿರಿ ಅನ್ಸುತ್ತಂತೆ. ಅವನ ವಿಡಿಯೋ ಎಲ್ಲರೂ ನೋಡಿದ್ದಾರೆ. ತಾವು ಎಲ್ರಿಗೂ ಕೂಡ ಗೊತ್ತಿದೆ, ಯಾವುದೇ ಒಂದು ಧರ್ಮದ ವಿರುದ್ಧ ಮಾತಾಡಲಿಲ್ಲ, ಜಾತಿಯ ವಿರುದ್ಧ ಮಾತಾಡಲಿಲ್ಲ, ಯಾವ ಒಬ್ಬ ವ್ಯಕ್ತಿಯ ವಿರುದ್ಧವೂ ಕೂಡ ಮಾತಾಡಲಿಲ್ಲ. ಅಲ್ಲಿ ಆದಂತಹ ಅತ್ಯಾಚಾರಗಳ ಬಗ್ಗೆ, ಕೊಲೆಗಳ ಬಗ್ಗೆ AI ಸಪೋರ್ಟ್ ತಗೊಂಡು ಜನರಿಗೆ ಮಾಡಿದರೆ. ಇವತ್ತು ಇಡೀ ಜಗತ್ತೇ AIಗೆ ಅಡಾಪ್ಟ್ ಮಾಡ್ಕೊಂಡಿದೆ. ಎಲ್ಲೆಲ್ಲಿ ಮಾಧ್ಯಮಗಳಿದೆ, ಇಲೆಕ್ಟ್ರಾನಿಕ್ ಮಾಧ್ಯಮ, ಬರೀ ಮಾಧ್ಯಮ ಅಲ್ಲ, ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ AIನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇವ್ರು ಕೋರ್ಟ್ನಲ್ಲಿ ಹೇಳ್ತಾರೆ, ಸರ್ಕಾರಿ ವಕೀಲರು AI ಯೂಸ್ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲೇ AI ಇಲ್ಲದೆ ಇರುವಂತ ಜಾಗ ತೋರಿಸ್ರಿ ಇವತ್ತು. ಅಲ್ಲಿ ಆದಂತ ಕೊಲೆ ಅತ್ಯಾಚಾರಗಳನ್ನ AI ಮುಖಾಂತರ ಸಪೋರ್ಟಿವ್ ಆಗಿ ತೋರಿಸಿದ್ದಕ್ಕೆ ಅದೇ ಒಂದು ಅಪರಾಧ. ಅಂದ್ರೆ ಇವ್ರದ್ದು ಏನಿತ್ತು ಷಡ್ಯಂತ್ರ, ಇವರೆಲ್ಲ ಸೇರ್ಕೊಂಡು ಈ ಸಿಂಡಿಕೇಟ್ ಹೇಳಿದ್ನಲ್ಲ, 3 ಬಿಟ್ಟರು ವಿಶ್ವೇಶ್ವರ ಭಟ್ರು, ಈ ಆಂಟಿ ಪಬ್ಲಿಕ್ ಮಂಗಣ್ಣ, ಈ ಅಜಿತ್ ಜೈನ ಚರಂಡಿಯಲ್ಲಿ ಬಿದ್ದಿದ್ನಲ್ಲ, ಕುಡಿದು ಚರಂಡಿ ಹುಡುಗಿನ ಕರ್ಕೊಂಡು ಹೋಗಿ ಆಮೇಲೆ ಚರಂಡಿಯಲ್ಲಿ ಬಿದ್ದಂತ ಅಜಿತ್ ಜೈನ, 3rd ಕ್ಲಾಸ್ ರಾಕೇಶ್ ಶೆಟ್ಟಿ, ಇವರೆಲ್ಲ ಸೇರ್ಕೊಂಡು ಇನ್ನೂ ಒಂದಿಷ್ಟು ಜನ ಒಂದು ಸಿಂಡಿಕೇಟ್ ಮಾಡಿಕೊಂಡು ಒಂದು ದೊಡ್ಡ ಮಟ್ಟದ ಪ್ಯಾಕೇಜ್ ತಗೊಂಡಿದ್ರು. ಯಾವ ರೀತಿ ಪ್ಯಾಕೇಜ್ ಅಂತ ಹೇಳಿದ್ರೆ,
ಪೂಜ್ಯರೇ, ನಾವು ನಿಮ್ಮನ್ನು ರಕ್ಷಣೆ ಮಾಡ್ತೀವಿ, ಈ ಪ್ಯಾಕೇಜ್ನಿಂದ ನಾವು ಧನ್ಯರಾಗಿದ್ದೇವೆ ಅಂತ ಹೇಳಿ ಪ್ಯಾಕೇಜ್ ತಗೊಂಡು ಬರೀ ಸುಳ್ಳಿನ ಮೇಲೆ ಸುಳ್ಳಿನ ಕಂತೆ ಕಂತೆ ಕಟ್ಟಿ ಅದನ್ನು ಜನರಿಗೆ ತೋರಿಸಿ ಇಡೀ ಪ್ರಕರಣವನ್ನೇ ದಿಕ್ಕು ತಪ್ಪಿಸುವಂತ, ಜನರ ದಿಕ್ಕು ತಪ್ಪಿಸುವಂತ ಕೆಲಸವನ್ನ, ಷಡ್ಯಂತ್ರವನ್ನ ಈ ಟಿವಿ ಚಾನೆಲ್ಗಳು ಮಾಡ್ತಾ ಬಂದು, ಬರೀ ಟಿವಿ ಚಾನೆಲ್ ಅಲ್ಲ, ಇವ್ರಿಗೆ ಪರವಾಗಿದ್ದಂತ ಕೆಲವೊಂದಿಷ್ಟು ಏನು ವಕ್ತಾರರಿದ್ದಾರೆ, ಆ ಕಿರಿಕು ಪಿರಿಕು ಗಿಳಿ ಪಳಿ ಅವನಿಗೆ ಕಿರಿಕಿನಿಗೆ ಒದೆ ಬಿದ್ದಿದೆ, ಜನನೇ ಹೊಡೆದಿದ್ದಾರೆ ಅವನಿಗೆ. ಈಗ ಭಿಕ್ಷೆ ಬೇಡ್ತಾ ತಿರ್ಗಾಡ್ತಾ ಇದ್ದಾರೆ ಅವರೆಲ್ಲ. ಅಷ್ಟು ದುಡ್ಡು ಹಾಕಿ ಇಷ್ಟು ದುಡ್ಡು ಹಾಕಿ ಅಲ್ಲಿ ಕೆಲಸ ಕೊಡಿಸಿ ಇಲ್ಲಿ ಕೆಲಸ ಕೊಡಿಸಿ ಅಂತ ಹೇಳ್ಕೊಂಡು ಅಂಥವ್ರನ್ನ ಇಟ್ಕೊಂಡು ಈ ಬಡ್ಡಿ ಪೂಜ್ಯರು ಇವರು ಮಕ್ಕಳು ಮಾಡಿದ್ದ ಕೊಲೆಯನ್ನ ಮುಚ್ಚಿ ಹಾಕೋದಕ್ಕೆ ಮಾಡಿದಂಥ ಷಡ್ಯಂತ್ರ. ಈಗ ಸಮೀರ್ MD ಅವರಿಗೆ ರಿಲೀಫ್ ಸಿಕ್ಕಿದೆಯಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಪೊಲೀಸರಿಗೆ ಇವರು ಎಷ್ಟು ಕಚ್ಚಾ ಕೆಟ್ಟ ಕೊಳಕ ಮಾತಾಡಿದ್ರು ಅದು ಇವರಿಗೆ ಕಿರಿಕಿರಿ ಅನಿಸ್ಲಿಲ್ಲನು? ನಾನು ಕೇಳೋದಿಷ್ಟೇ, ಆಯ್ತಪ್ಪ ನಿಮ್ಗೆ ಕಿರಿಕಿರಿ ಅನಿಸ್ತಾ? ಸಾರ್ವಜನಿಕರಿಗಂತೂ ಅನಿಸ್ಲಿಲ್ಲ, ಯಾರಿಗೂ ಅನಿಸ್ಲಿಲ್ಲ. ಆದರೆ ಇದೇ ವಸೂಲಿ ಬೆಲೆ ಧರ್ಮದ ನಡುವೆ ದ್ವೇಷ ತರುಸುವಂತ ಈ ಸಮೀರ್ ಅವ್ರನ್ನ ಮುಂದಿಟ್ಕೊಂಡು ಧರ್ಮದ ನಡುವೆ ದ್ವೇಷ ತರುವಂಗೆ ಮಾತಾಡಿದ್ನಲ್ಲ, ಪೊಲೀಸರಿಗೆ ಸುಮೋಟೋ ಹಾಕ್ಬೇಕಂತ ಅನಿಸ್ಲಿಲ್ಲ. ಎಲ್ಲಾ ಟಿವಿ ಚಾನೆಲ್ಗೂ ಹೋಗಿ ಕೆಟ್ಟ ಕೊಳಕ ಬೈದ್ರು, ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಅನಿಸ್ಲಿಲ್ಲನು? ಅದನ್ನು ನಾನು ಕೇಳ್ತಾ ಇದ್ದೀನಿ ಇಲ್ಲಿ ಸಾರ್ವಜನಿಕವಾಗಿ, ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಪೊಲೀಸರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಕಾನೂನು ಒಬ್ಬರಿಗೊಂದು, ದುಡ್ಡಿದ್ದವ್ರ ಪರವಾಗಿ, ಪ್ರಭಾವಿಗಳ ಪರವಾಗಿ ಒಂದು, ಸತ್ಯವನ್ನ ಹೊರಗಡೆ ತರುವಂತಹ ಪ್ರಾಮಾಣಿಕ ಯೂಟ್ಯೂಬರ್ಗಳಿಗೆ, ಮಾಧ್ಯಮಗಳಿಗೆ ಇನ್ನೊಂದು ಕಾನೂನು ಹೇಳ್ತೀರಾ ನೀವು, ಇನ್ನೊಂದು ಕಾನೂನನ್ನು ಹೇಳ್ತೀರಾ ನೀವು? ನೋಡಿ, ಅದನ್ನೆಲ್ಲ ಕಪಾಳ ಮೋಕ್ಷ ಮಾಡಿದೆ. ನಾನು ಇಡೀ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ, ಅದನ್ನ ನೋಡಿ ನೀವು. ಇದರಿಂದ ಮುಜುಗರಕ್ಕೆ ಒಳಗಾಗೋದು, ಆ ಅತ್ಯಾಚಾರಿ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಹೋದ್ರೆ ಮುಜುಗರಕ್ಕೆ ಒಳಗಾಗೋದು ಪೊಲೀಸ್ ಇಲಾಖೆ. ಅವ್ರಿಗೆ ಮುಜುಗರ ಅನ್ನೋದಿಲ್ಲ, ಕುಟುಂಬಕ್ಕೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಂಥವ್ರು ಪೊಲೀಸ್ ಅಧಿಕಾರಿಗಳು ಮುಜುಗರಕ್ಕೆ ಸಿಕ್ಕೊಳ್ತಾರೆ. ಒಂದು ಕನ್ಸರ್ನಿಂದ ಹೇಳ್ತಾ ಇದ್ದೀನಿ, ದ್ವೇಷದಿಂದ ಆಗಲಿ ಸಿಟ್ಟಿನಿಂದ ಆಗಲಿ ಅಲ್ಲ, ಕನ್ಸರ್ನಿಂದ ಹೇಳ್ತಾ ಇದ್ದೀನಿ. ಇವೇನು ಮೀಡಿಯಾ ಸಿಂಡಿಕೇಟ್ ಇದೆಯಲ್ಲ, ಮಾತಾಡ್ರಪ್ಪ, ಈಗ ವಸೂಲಿ ಬೆಲೆ ಮಾತಾಡೋ, ಲೋಫರ್ ಮಾತಾಡೋ, ಏನೇನೋ ಮಾತಾಡಿದ್ರಲ್ಲ ನೀವು, ಮಾತಾಡ್ರಿ ಈಗ, ಹೋಗ್ರಿ. ಯಾಕೆ ಕರೆದಿಲ್ವಾ ನಿಮಗೆ ಆ ರೇಪಿಸ್ಟ್ ಮಗುವಿನ ಮದುವೆ ಕುಣಿಯಕ್ಕೆ? ಹೋಗಿ ಕುಣೀರಿ. ರೇಪಿಸ್ಟ್ ಮದುವೆ ಒಂದು ಮದುವೆ ಯಾಕೆ ಹೇಳಿಲ್ವಾ ನಿಮಗೆ? ಯಾರಿಗೂ ಹೇಳಿಲ್ಲ ಅವರು. ಆಸ್ಪತ್ರೆಗೆ ಬಿದ್ದರೂ ಕೂಡ ಯಾರಿಗೂ ಹೇಳಲ್ಲ, ಮದುವೆ ಮಾಡ್ಕೊಂಡ್ರು ಕೂಡ ಸಾರ್ವಜನಿಕವಾಗಿ ಹೇಳಲ್ಲ. ಇದು ಯಾವ ಥರ ಅಂತ ಹೇಳಿದ್ರೆ, ಈ ಟೆರರಿಸ್ಟ್ಗಳು ಮಾಡ್ತಾರೆ, ಹಿಂಗೆ ಭೂಗತ ಪಾತಕಿಗಳು ಮಾಡ್ತಾರೆ. ಈ ಟೆರರಿಸ್ಟ್ಗಳು ಅವ್ರ ಮನೆಯಲ್ಲಿ ಮದುವೆ ಆದರೆ ಯಾರಿಗೂ ಹೇಳಲ್ಲ, ಸೀಕ್ರೆಟ್ ಗುಪ್ತ ಆಸ್ಪತ್ರೆಗೆ ಸೇರಿದ್ರು ಕೂಡ ಯಾರಿಗೂ ಹೇಳಲ್ಲ, ಗೊತ್ತೇ ಆಗಲ್ಲ. ಈಗ ದಾವೂದ್ ಇಬ್ರಾಹಿಮಿಯಲ್ಲಿ ಹಾಸ್ಪಿಟಲ್ ಇದ್ದಾನೆ, ಅವ್ನ ಮಗನ ಮದುವೆ ಆಯ್ತಾ, ಯಾರಿಗೂ ಮುಂದೆ ಹೇಳಲ್ಲ. ತುಂಬಾ ಕ್ಲೋಸ್ ಇದ್ದವ್ರಿಗೆ ಮಾತ್ರ ಡೋರ್ ಕ್ಲೋಸ್ ಮಾಡ್ಕೊಂಡು ಮದುವೆ ಮಾಡೋದು. ಆ ಪರಿಸ್ಥಿತಿ ಬಂದಿದೆ ಈಗ, ಆ ಪರಿಸ್ಥಿತಿ ಬಂದಿದೆ. ಹೋಗ್ರಪ್ಪ ಮದುವೆಗೆ, ರೇಪಿಸ್ಟ್ ಮಗುವಿನ ಮದುವೆಗೆ. ಅಂದ್ರೆ ಇಲ್ಲಿ ನೋಡಿ, ಇಷ್ಟೊಂದು ಪ್ರಭಾವಿಗಳಿದ್ದಂಥವ್ರು, ಅವ್ರ ಪರಿಸ್ಥಿತಿ ಯಾವ ರೀತಿಗೆ ಬಂದಿದೆ. ಅಷ್ಟೇ ಅಲ್ಲ, ಮೊನ್ನೆ ಮಹಾವೀರ ಜಯಂತಿ ಅಂತ ಹೇಳಿದ್ರೆ ಅದು ಶಾಂತಿಯ ಪ್ರತೀಕ. ಮಹಾವೀರರು ಇಡೀ ವಿಶ್ವಕ್ಕೆ ಶಾಂತಿಯನ್ನ ಬೋಧನೆ ಮಾಡಿದ್ರು. ಬೆಳಗಾವಿನಲ್ಲಿ ಒಂದು ಟ್ಯಾಬ್ಲೋ ಮಾಡ್ತಾರೆ ಇವರು. ಆ ಟ್ಯಾಬ್ಲೋದಲ್ಲಿ ಒಂದು ತಕ್ಕಡಿ, ಆ ತಕ್ಕಡಿಯ ಒಂದು ಇದರಲ್ಲಿ ನಾನು ಮತ್ತೆ ಮಹೇಶ್ ಶೆಟ್ಟಿ ತಿಮುರುಡಿ ಅವ್ರನ್ನ ಇಬ್ಬರದ್ದು ಫೋಟೋ ಇಟ್ಟಿದ್ದಾರೆ. ಇನ್ನೊಂದು ತಕ್ಕಡಿಯಲ್ಲಿ ಇವರ ಬಡ್ಡಿ ಪೂಜ್ಯರನ್ನ ಕುಂದಿರಿಸಿದ್ದಾರೆ. ಅವರು ತೂಕ ಜಾಸ್ತಿ ಅಂತೆ, ಹಿಂಗಾಗಿ ಅವ್ರು ಕೆಳಗಡೆ ಇದ್ದಾರೆ. ನಮ್ಮ ತೂಕ ಕಡಿಮೆ ಅಂತೆ, ನಾವೆಷ್ಟೇ ಮಾಡಿದ್ರು ಕೂಡ ನಮ್ಮ ತೂಕ ಕಡಿಮೆ ಅಂತೇಳಿ ನಮ್ಮ ಒಂದು ತಕ್ಕಡಿ ಇದರಲ್ಲಿ ನಮ್ದು ಮೇಲೆ ಹಾಕಿ ಅದನ್ನ ಟ್ಯಾಬ್ಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವ ಸಂದರ್ಭದಲ್ಲಿ? ಮಹಾವೀರ ಜಯಂತಿ ರೀ. ಇವತ್ತು ಇಡೀ ಜಗತ್ತು ಯುದ್ಧದಿಂದ ಬಳಲ್ತಾ ಇದೆ. ಗ್ಯಾಸ್ ಸಿಗ್ತಾ ಇಲ್ಲ, ನೌಕರಿ ಕಳ್ಕೊತಾ ಇದ್ದಾರೆ, ಸಾವಿರಾರು ಜನ ಪ್ರತಿನಿತ್ಯ ಸಾಯ್ತಾ ಇದ್ದಾರೆ. ಅದರ ಬಗ್ಗೆ ಯುದ್ಧ ನಿಲ್ಲಿಸಿ ಅಂತ ಹೇಳಿ ಮಹಾವೀರ ಜಯಂತಿಯಲ್ಲಿ ಒಂದು ಟ್ಯಾಬ್ಲೋ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಏನಾದರೂ ಒಂದು ಅರ್ಥ ಇರ್ತಿತ್ತು. ಅದು ಬಿಟ್ಟು ನಿರಂತರ ಸರಣಿ ಅತ್ಯಾಚಾರ, ಕೊಲೆ ಆರೋಪ ಇರುವಂತಹ ಭೂಗಳ್ಳತನ ಆರೋಪ, ಬರೀ ಯಾರು ಸಮನ್ಸು ಸರ್ವ್ ಆಗಿದೆ, ಅವರು ಸಮನ್ಸು ಕೂಡ ಬಿಡ್ ಮಾಡಿದ್ದಾರೆ ಸೋಮನಾಥ್ ನಾಯ್ಕರದ್ದು ಇದರಲ್ಲಿ ಕೇಸಲ್ಲಿ.
ಸರ್ಕಾರಿ ಭೂಮಿ ಕಬಳಿಸ್ಕೊಂಡಿದ್ದಕ್ಕೆ, ಆನಂತರ ಆನೆ ಹೊತ್ತನ ಜಾಗ ಕಬಳಿಸ್ಕೊಂಡಿದ್ದಕ್ಕೆ, ಕೊಲೆ ಮಾಡಿದ್ದಕ್ಕೆ ನೇರವಾಗಿ ಇವರದೇ ಹೆಸರಿದೆ, ದೂರಿನಲ್ಲಿ ಇವರದೇ ಹೆಸರು, ದೂರನ್ನ ಕಂಪ್ಲೇಂಟ್ ಕೊಟ್ಟರು ಕೂಡ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಅಂಥವನನ್ನ ಮಹಾವೀರ ಜಯಂತಿಯಲ್ಲಿ, ಮಹಾವೀರ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಶಾಂತಿಯನ್ನ ಹೇಳಿದವರು, ಅಂಥ ಇದರಲ್ಲಿ ಇವ್ರನ್ನ ಮೆರೆಸ್ತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಯಾರನ್ನ ಇನ್ಸಲ್ಟ್ ಮಾಡ್ತಾ ಇದ್ದಾರೆ? ಮಹಾವೀರ ಅಂತ ಹೇಳಿದ್ರೆ ಜೈನರ ಒಂದು ಜೈನ ಸಮುದಾಯದ ಎಲ್ಲರ ಅವರ ಒಂದು ಧರ್ಮಗುರುಗಳವರು. ಇಲ್ಲಿ ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಹಿಂದೂ ಸಮುದಾಯದ ಒಬ್ಬ ಅಪ್ರತಿಮ ನಾಯಕರವರು. ಅವರನ್ನ ಅವಮಾನ ಮಾಡೋದು ಧರ್ಮಗಳ ನಡುವೆ ಕಂದಕತ್ತಂದಂಥದ್ದಾಗಲ್ವಾ? ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳಕ್ಕಾಗಲ್ವಾ? ಕಾನೂನು ಪ್ರಭಾವಿಗಳಿಗೊಂದು ಸಾಮಾನ್ಯರಿಗೊಂದು ಕಾನೂನ. ಇದನ್ನು ನಾನು ಕೇಳ್ತಾ ಇದ್ದೇನೆ. ಯಾರು ಈ ಇಡೀ ಘಟನೆಗಳನ್ನು ನೀವು ಪರಿಶೀಲನೆ ಮಾಡ್ರಿ. ಸಮೀರಿದ್ದ ಇದಕ್ಕೆ ಬರೋದಾದರೆ ನಾನು ಯಾಕೆ ಅದನ್ನು ಒತ್ತಿ ಈ ಕೇಸ್ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಯಾವ ರೀತಿ ನಾನು, ಯಾಕಂದರೆ ಪ್ರತ್ಯಕ್ಷವಾಗಿ ನಾನೇ ಇದ್ದೆ. ಇದನ್ನ ಏನು ಮಾಡ್ತಾರೆ, ಈ ಸುಳ್ಳು ಕೇಸ್ ರಿಜಿಸ್ಟರ್ ಮಾಡಿ ಬೆಂಗಳೂರಿನಲ್ಲಿ ಸಮೀರನ ಮನೆಗೆ ಪೊಲೀಸರು ಬಂದು ಕ್ಯಾಮ್ರಾ ಸೀಸ್ ಮಾಡ್ತಾರೆ. ಆವಾಗ ಅವರ ಸಮೀರ್ ಮನೆ ಸುತ್ತಲೂ ಫುಲ್ ಕ್ಯಾಮ್ರಾ, ಟಿವಿ ಚಾನಲ್, ಎಲ್ಲಾ ಪತ್ರಕರ್ತರು ಬಂದು ದಾಳಿ, ಸಮೀರ್ ಮನೆ ಮೇಲೆ ದಾಳಿ, ಆಸ್ ಇಫ್ ಏನೋ ಒಂದು ಸಮಾಜಘಾತಕ ಕೆಲಸ ಮಾಡಿಬಿಟ್ಟಿದ್ದಾನೆ ಅನ್ನೋ ರೀತಿ ಬಿಂಬಿಸಿದ್ರು. ಈಗ ಯಾಕೆ ಮಾತಾಡ್ತಾ ಇಲ್ಲ? ಈಗ ಯಾಕೆ ಡಿಬೇಟ್ ಮಾಡಿ ಮಾತಾಡ್ತಾ ಇಲ್ಲ? ರಿಲೀಫ್ ಸಿಕ್ತಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಅವಾಗಲೂ ಕೂಡ ನಾನು ಪತ್ರಕರ್ತರಿಗೆ ಹೇಳ್ಕೊಂಡೆ, ವಿನಂತಿ ಮಾಡ್ಕೊಂಡೆ, ನೋಡಿ ಪೊಲೀಸರು ಕ್ಯಾಮ್ರಾ ಸೀಸ್ ಮಾಡ್ತಾ ಇದ್ದಾರೆ, ಮಾಡಬಾರ್ದು. ನೀವು ಕೂಡ ಕ್ಯಾಮ್ರಾವನ್ನೇ ಹಿಡ್ಕೊಂಡು ಬಂದಿದ್ದೀರಿ. ಅದು ನಿಮ್ಮ ಪ್ರೊಫೆಷನ್ ಅಷ್ಟೇ ಅಲ್ಲ, ಅದೊಂದು ಪವಿತ್ರವಾದಂಥ ಇಕ್ವಿಪ್ಮೆಂಟ್. ಅದು ಪೊಲೀಸರು ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಸಂವಿಧಾನದ ಒಂದು ಸ್ವಾತಂತ್ರ್ಯವನ್ನು ಕಸ್ಕೊಂಡಂಗೆ, ಸ್ವಾತಂತ್ರ್ಯವನ್ನು ಸೀಸ್ ಮಾಡ್ದಂಗೆ. ಇದು ಸಮೀರಿಗಲ್ಲ, ಎಲ್ಲಾ ಪತ್ರಕರ್ತರಿಗೂ, ಎಲ್ಲಾ ಕ್ಯಾಮರಾಮನ್ಗಳಿಗೂ ಮಾಡಿದಂಥ ಅವಮಾನ. ದಯವಿಟ್ಟು ಅವಮಾನ ಮಾಡಬೇಡಿ ಸಮೀರ್ಗೆ ಅಂತ ನಾನು ಹೇಳಿದ್ದೆ. ಇವತ್ತು ನನ್ನ ಮಾತು ಪ್ರೂವ್ ಆಗಿದೆ. ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಏನೋ ಒಂದು ದೊಡ್ಡ ತಪ್ಪು ಮಾಡಬಾರ್ದು, ತಪ್ಪು ಮಾಡಿಬಿಟ್ಟ ಅಂದ್ರೆ ಇದೆಲ್ಲವೂ ಕೂಡ ಒಂದು ನ್ಯಾರೇಷನ್ ಬಿಲ್ಡಪ್ ಮಾಡೋದು. ದೂರು ಕೊಡೋದನೇ ಅಪರಾಧ, ಅತ್ಯಾಚಾರ ಆಗಿದೆ ಅಂತ ಹೇಳೋದನೇ ಅಪರಾಧ, ಕೊಲೆ ಆಗಿದೆ ಅಂತ ಹೇಳೋದೇ ಅಪರಾಧ. ಇದನ್ನು ಮಾಡಿದ್ದಕ್ಕೆಲ್ಲ ಒಂದು ಸಿಂಡಿಕೇಟ್. ಇದಕ್ಕೆ ಟಿವಿ ಚಾನಲ್ನಲ್ಲಿರುವಂಥ ಸಿಂಡಿಕೇಟ್ ಮಂಗಣ್ಣ, 3 ಬಿಟ್ಟರು, ವಿಶ್ವೇಶ್ವರ ಭಟ್ರು. ಇವರಿಗೆ ಅರ್ಥ ಆಗಬೇಕು, ಇವರು ಎಷ್ಟು ಈ ಅತ್ಯಾಚಾರಿ ಕುಟುಂಬದವರು ಎಷ್ಟು ಜನರನ್ನ ಕೊಲೆ ಮಾಡಿದ್ದಾರೆ. ಬ್ರಾಹ್ಮಣರನ್ನ ಕೊಲೆ ಮಾಡಿದರು, ಲಿಂಗಾಯತರನ್ನ ಕೊಲೆ ಮಾಡಿದರು, ದಲಿತರನ್ನ ಬಿಡಲಿಲ್ಲ, ಹಿಂದುಳಿದ ವರ್ಗದವ್ರನ್ನ ಬಿಡಲಿಲ್ಲ. ಬ್ರಾಹ್ಮಣರ ಅದೆಷ್ಟೋ ಕುಟುಂಬಗಳು ಇವತ್ತು ಅಲ್ಲಿ ಹೇಳ್ತಾರೆ. ಒಬ್ರು ಪಾಪ ವಿಕ್ಟಿಮೆ ಹೇಳಿದ್ರು, ಅವರ ಮಗಳನ್ನ ಅತ್ಯಾಚಾರ ಬ್ರಾಹ್ಮಣರನ್ನ ಹುಡುಕಿ ಕೊಂದಿದ್ದಾರೆ. ಯಾಕಂದ್ರೆ ಆಸ್ತಿ ಇದ್ದಿದ್ದು ಬ್ರಾಹ್ಮಣರ ಕುಟುಂಬದ್ದು. ಕೃಷ್ಣ ಭಟ್ರಿಗೆ ವಿಷ ಕೊಟ್ಟು ಸಾಯಿಸಿದ್ರು. ವಿಶ್ವೇಶ್ವರ ಭಟ್ರೆ ಕೇಳ್ಕೊಳ್ಳಿ, ಮೂಳೆ ತಿಂದು ಚಪ್ಪಲಿ ನೆಕ್ಕೋದಲ್ಲ, ಮೂಳೆ ತಿಂದು ಚಪ್ಪಲಿ ನೆಕ್ಕೋದಲ್ಲ, ತಿಳ್ಕೊಳ್ಳಿ. ಆ ಹುಡುಗಿಗೆ, ಬ್ರಾಹ್ಮಣರ ಹುಡುಗಿಗೆ ಅತ್ಯಾಚಾರ ಮಾಡಿ, ನಿರಂತರ ಅತ್ಯಾಚಾರ ಮಾಡಿ, ಪ್ರೆಗ್ನೆಂಟ್ ಆದ ಮೇಲೆ ಬಾವಿಯಲ್ಲಿ ತಳ್ಳಿ ಕೊಲೆ ಮಾಡಿದ್ದಾರೆ. ಕೇಸೇ ರಿಜಿಸ್ಟರ್ ಆಗುವುದಿಲ್ಲ. ಅನೇಕ ಬ್ರಾಹ್ಮಣರು ಅಲ್ಲಿ ಇವರಿಗೆ ಆಸ್ತಿ ಬಿಟ್ಟುಕೊಟ್ಟು ಬೆಂಗಳೂರಿಗೋ ಮೈಸೂರಿಗೆ ಬಂದು ಪುರೋಹಿತಿಕೆ ಮಾಡ್ತಾ ಇರುವಂಥ ಅನೇಕ ಬ್ರಾಹ್ಮಣರ ಕುಟುಂಬಗಳಿದೆ. ಪಬ್ಲಿಕ್ ಟಿವಿ ಮಂಗಣ್ಣ ಕೇಳು, ಹೋಗಿ ಸರ್ಚ್ ಮಾಡು, ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ ಮಾಡಿಸಿ, ಗೊತ್ತಾಗುತ್ತೆ ನಿಮಗೆ. ಅವನು ಯಾವನೋ ಪಿಂಡೇಶ್ವರನ್ನ ಇಟ್ಕೊಂಡು ಸುಳ್ಳು ಬರೀತಿರಲ್ಲ, ಈಗ ಬರೀರಿ ಅದನ್ನೆಲ್ಲ. ಅಲ್ಲಿ ಹೋಗಿ ತಿರುಗಾಡಿಸಿ. ಯಾವುದೇ ಅಲ್ಲಿ ಸತ್ತಂಥವ್ರು ಎಲ್ಲರೂ ಕೂಡ ಹಿಂದೂ ಧರ್ಮದವರೇ ಅತಿ ಹೆಚ್ಚು. ಹಿಂದೂ ಧರ್ಮದ ಭಕ್ತರು, ಸದ್ಭಕ್ತರು, ಜೀವ ಕಳ್ಕೊಂಡಂಥವರು. ಮಾತಾಡೋದು ಧ್ವನಿ ಇಲ್ಲ, ಯಾಕಂದ್ರೆ ಮೂಳೆ ತಿಂದಿದಾರಲ್ಲ ಇವರು. ಬಿಸಾಕಿದಂಥ ಮೂಳೆ ತಿಂದು ಈಗ ಹೋಗ್ರಿ ಕುಣೀರಿ. ನಾಳೆ ರೇಪಿಸ್ಟ್ ಮಗನ ಮದುವೆ ಇದೆ, ಕುಣೀರಿ ಹೋಗಿ. ಬಾಸ್ಟರ್ಡ್ಸ್. ನಾನೆಲ್ಲರಿಗೂ ಕೂಡ ಹೇಳ್ತಾರೆ, ನಮ್ಮ ಇನ್ನೊಂದಿಷ್ಟು ಜನ ಕೇಳ್ತಾರೆ, ಇದಕ್ಕಿಷ್ಟೇ ನೀವು ಯಾಕೆ ಮಾತಾಡ್ತೀರಿ?
ಇದಕ್ಕಿಷ್ಟೇ ನೀವು ಯಾಕೆ ಒತ್ತು ಕೊಡ್ತಾ ಇದ್ದೀರಿ? ಅತ್ಯಾಚಾರ ಅಥವಾ ಯಾವುದೇ ಕೊಲೆ ಪ್ರಕರಣದಲ್ಲಿ ಅದರ ಸಂಬಂಧಿಕರು ಯಾವಾಗ ಗಟ್ಟಿಯಾಗಿ ನಿಂತ್ಕೊಳ್ತಾರೋ ಅವಾಗ ಮಾತ್ರ ಒಂದು ಹೋರಾಟ ಅಂತ ಅನಿಸ್ಕೊಳ್ತದೆ. ಅವಾಗ ಮಾತ್ರ ಒಂದು 10 ಜನ ಅವ್ರಿಗೆ ಕೈ ಜೋಡಿಸೋದಕ್ಕೆ ಬರ್ತಾರೆ. ಇಡೀ ರಾಜ್ಯದ ವ್ಯವಸ್ಥೆಯನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಂತಹ ಕುಟುಂಬ ಇದು. ಹಳ್ಳಿಯಲ್ಲಿ ಬಡ್ಡಿ ದಂಧೆ ಮಾಡಿ, ಬಡ್ಡಿ ರುಚಿ ಹಚ್ಚಿ, ಬ್ಯಾಂಕಿಂಗ್ ನಿಯಮಗಳನ್ನು ಗಾಳಿಗೆ ತೂರಿ, ವಿಪರೀತ ಬಡ್ಡಿ ಹಾಕಿ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಕುಟುಂಬ ಇದು. ಇದರ ವಿರುದ್ಧ ಹೋರಾಟ ನಾವು ವ್ಯಕ್ತಿಗತವಾಗಿ ನಮಗೆ ದ್ವೇಷ ಅಂತ ಹುಟ್ಕೊಂಡಿಲ್ಲ, ವ್ಯಕ್ತಿಗತವಾಗಿ ಅಲ್ಲ, ಇವರ ಕುತಂತ್ರ, ಇವರ ಶೋಷಣೆ ವಿರುದ್ಧ ನಮ್ಮ ಹೋರಾಟ. ಇದರ ವಿರುದ್ಧ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಒಂದು ಬ್ರಿಟಿಷ್ ಕಂಪನಿ ವಿರುದ್ಧ ಹೋರಾಟ ಮಾಡ್ದಂಗೆ. ಬಹುಶಃ ಅವರು ಇವರಷ್ಟು ಕ್ರೂರಿಗಳು ಇದ್ರೋ ಇಲ್ಲೋ ಗೊತ್ತಿಲ್ಲ, ಅವರಕ್ಕಿಂತನೂ ಕ್ರೂರಿಯಾದಂಥ ಕುಟುಂಬ ಇದು. ಯಾವತ್ತಿಗೂ ಕೂಡ ಒಂದು ಹೋರಾಟ ಎದ್ದು ನಿಂತ್ಕೊಂಡ್ರೆ ಒಂದು ಮಾಧ್ಯಮದ ಸಹಕಾರ ಇರಬೇಕು, ನ್ಯಾಯಾಂಗ ವ್ಯವಸ್ಥೆಯ ಸಹಕಾರ ಇರಬೇಕು. ಇವತ್ತು ಇಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಬಹಳ ಬೇಜಾರಾಗುತ್ತೆ. ಮೇನ್ ಸ್ಟ್ರೀಮ್ ಮೀಡಿಯಾ ಸಂಪೂರ್ಣವಾಗಿ ಮಾರ್ಕೊಂಡಿದೆ. ಮೊನ್ನೆ ಹೈಕೋರ್ಟ್ನಲ್ಲಿ 74 ಡೆಡ್ ಬಾಡಿಗಳು ಅವತ್ತೇನೆ ಹೂತು ಹಾಕಿದಂಥ ಸಂಶಯಾಸ್ಪದ ಸಾವುಗಳ ಪ್ರಕರಣದಲ್ಲಿ ಒಂದೇ ಒಂದು ಟಿವಿ ಚಾನಲ್ ಮಾತಾಡಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪರವಾಗಿ ಅಕ್ಸೆಪ್ಟ್ ಮಾಡಿಕೊಂಡಾಗ ಯಾರು ಕೂಡ ಇದ್ರ ಬಗ್ಗೆ ಡಿಬೇಟ್ ಮಾಡಲಿಲ್ಲ, ಚಕಾರನ ಕೂಡ ಎತ್ತಲಿಲ್ಲ. ಇದರ ಮೇಲೆ ಅರ್ಥ ಆಗುತ್ತೆ ನಮ್ಮ ಟಿವಿ ಚಾನಲ್ಗಳು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವ ಮಟ್ಟದಲ್ಲಿ ಒಂದು ಅತ್ಯಾಚಾರಿಯನ್ನ, ಕುಟುಂಬವನ್ನ, ಕೊಲೆಗಡಕ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ನಿರತರಾಗಿದ್ದಾರೆ. ಸಮೀರ್ ಮಾಡಿದ್ದೇನು ಎಲ್ಲ ಯೂಟ್ಯೂಬ್, ನಮ್ಮ ಅಜಯ್ ಅಂಚನ್, ಸಂಚಾರಿ ಸ್ಟುಡಿಯೋ, ಅಕ್ಷರ ಮೀಡಿಯಾ, ಅನಂತರ ಅನೇಕ ಇದ್ದಾರೆ, ಅಭಿಷೇಕ್ ಅವ್ರದ್ದು ಇರ್ಬೋದು, ಸುಬ್ರಹ್ಮಣ್ಯ ಹಂಡಿಗೆ ಇರೋರದ್ದು, ಇನ್ನೂ ಅನೇಕರು ಮಾತಾಡ್ತಾ ಇದ್ದಾರೆ. ಚಿಕ್ಕ ಚಾನಲ್ಗಳು ಮಾತಾಡ್ತಾ ಇದ್ದಾರೆ. ಹಂಗೆ ಮಾತಾಡೋದಕ್ಕೇ ಒಂದು ಸಮಾಜದಲ್ಲಿರುವಂತಹ ಶೋಷಣೆ, ಕಂಟಕ ಕಡಿಮೆ ಆಗುತ್ತೆ. ಇಲ್ಲಂತ ಹೇಳಿದ್ರೆ ಎಫ್ಟೀನ್ ಫೈಲ್ ಹೆಂಗೆ ಹೊರಗಡೆ ಬರ್ತಾ ಇತ್ತು. ಮೊನ್ನೆ ಅವನು ಯಾರೋ ಅಶೋಕ್ ಖರಟ್ ಅಂತ ಒಂದು ದೇವಮಾನವ, ನಕಲಿ ದೇವಮಾನವ, ಹೆಂಗೆ ಹೊರಗಡೆ ಬರ್ತಾ ಇತ್ತು. ಮಾತಾಡಿದಾಗ ತಾನೇ ಇವರು ಮಾತಾಡೋದೇ ಅಪರಾಧ ಅಂತ ಹೇಳಿಬಿಟ್ರೆ, ಏನಾದರೂ ವೈಯಕ್ತಿಕವಾಗಿ ನಿಂದನೆ ಮಾಡಿ, ಏನಾದರೂ ಟಾರ್ಗೆಟ್ ಮಾಡಿ ಮಾತಾಡಿದಾರ ಆ ವಿಡಿಯೋದಲ್ಲಿ? ಇಲ್ಲ. ಅಂದ್ರೆ ಅವರಾಗೆ ಹೇಳ್ಕೊತಾ ಇದ್ದಾರೆ, ನಾವೇ ಮಾಡಿದ್ದೀವಿ, ನಾವೇ ಮಾಡಿದ್ದು, ಹಿಂಗಾಗಿ ಮುಚ್ಚಾಕಿ ಅಂತ ಹೇಳ್ಕೊಂಡು. ಮತ್ತೀಗ ಯಾರ್ಯಾರೋ ಕಳ್ಸೋದು ಮನೆಗೆ, ಚಪ್ಪರ್ಗಳನ್ನು ಕರೆಸಿ ಕಾಂಪ್ರಮೈಸ್ ಆಗಿ ಸುಮ್ಮನೆ ಆಗಿ ಟ್ರಂಪ್ ಮಾಡ್ತಾ ಇದ್ದಾನಲ್ಲ ಈಗ, ಇರಾನ್ಗೆ ಯುದ್ಧ ನಿಲ್ಲಿಸ್ಬಿಡಿ, ಕೆಣಕಿದ್ಯಾರು? ಅವನೇ ಅಲ್ವಾ, ಟ್ರಂಪೇ ಕೆಣಕಲಿಲ್ವಾ ಇರಾನ್ಗೆ? ಈಗ ಏನು ನಾವು ಯುದ್ಧ ಮುಗಿಸ್ತೇವೆ, ಇರಾನ್ ರೆಡಿ ಇಲ್ಲ, ಕೆಣಕಿದ್ದಿವ್ರೇ ಅಲ್ವಾ ನಮಗೆ? ಸುಮ್ಮನೆ ಅವ್ರ ಪಾಡಿಗೆ ಅವರು ಇದ್ದು ಬಿಟ್ಟಿದ್ರೆ ಆಯಿತು, ಕಾನೂನಿ ರೀತಿ ಹೋರಾಟ ಆಗಲಿ, ಆ ಹೋರಾಟಕ್ಕೆ ನಮ್ಮದು ಸಪೋರ್ಟ್ ಅಂತ ಇದೆ ಅಂತ ಹೇಳ್ಬಿಟ್ರೆ ಮುಗಿದೋಗ್ಬಿಡ್ತು. ಸುಮ್ಮನೆ ಕೇಸ್ ಹಾಕೋದು, ಸುಳ್ಳಕ್ಕೆ ಕೇಸ್ ಹಾಕೋದು, ಸುಳ್ಳು ಅಪಪ್ರಚಾರ ಮಾಡೋದು. ಈಗ ಯುದ್ಧ ನಿಲ್ಲಿಸಿ ಅಂತ ಹೇಳೋದು ನಿಲ್ಲುತ್ತಾ? ಇರಾನ್ ಯುದ್ಧ ನಿಲ್ಲಿಸಬಹುದು, ಇರಾನ್ ಅಮೇರಿಕಾ ಯುದ್ಧ, ಇಸ್ರೇಲ್ ಇರಾನ್ ಯುದ್ಧ ನಿಲ್ಲಬಹುದು. ಆದರೆ ಅತ್ಯಾಚಾರಿಗಳ, ಕೊಲೆಗಡಕ ಕುಟುಂಬದ ವಿರುದ್ಧ ನಡೀತಕ್ಕಂತಹ ಈ ಕಾನೂನಿನ ಯುದ್ಧ, ಜನಸಂಘರ್ಷ ಯಾವತ್ತಿಗೂ ಕೂಡ ನಿಲ್ಲಲ್ಲ. ಎಷ್ಟೋ ಜನ ಹೇಳ್ತಾರೆ ಎಲ್ಲ ಸಿಸ್ಟಮ್ ಕರಪ್ಟ್ ಇದೆ, ನ್ಯಾಯಾಲಯ ಕರಪ್ಟ್ ಇದೆ. ಹೌದು, ದೀಪದ ಕೆಳಗಡೆ ಕತ್ತಲೆ ಇರುವುದು ಎಷ್ಟು ನಿಜವೋ, ಕತ್ತಲೆಯ ಒಳಗನು ಕೂಡ ಮಿಣುಕುವ ಹುಳುಗಳು, ದೀಪದ ಹುಳುಗಳು ಸಿಕ್ಕೇ ಸಿಗುತ್ತೆ. ಮಿಣುಕುವ ಹುಳುಗಳು ಹಾರಾಡ್ತಾ ಬೆಳಕನ್ನು ಕೊಡ್ತವೆ. ಸಮೀರ್ MD ಅವರಿಗೆ ರಿಲೀಫ್ ಕೊಟ್ಟಂಥ ಆದೇಶನೂ ಕೂಡ ನಮಗೆ ಆ ಕತ್ತಲೆ ಅಲ್ಲಿ ಇದ್ದಂತಹ ಮಿಣುಕುವ ಹುಳುಗಳು, ಎಲ್ಲರೂ ಕರಪ್ಟ್ ಇರೋದಿಲ್ಲ, ಎಲ್ಲ ನ್ಯಾಯಾಧೀಶರು ಪೂರ್ವಾಗ್ರಹ ಪೀಡಿತರು ಇರುವುದಿಲ್ಲ, ಎಲ್ಲ ಪೊಲೀಸರು ಕರಪ್ಟ್ ಇರುವುದಿಲ್ಲ. ವ್ಯವಸ್ಥೆ ಎಂಟೈರ್ ಸಿಸ್ಟಮ್ನಲ್ಲಿರುವಂಥ ಪ್ರತಿಯೊಬ್ಬರು ಹೊಲಸು ಕೆಟ್ಟ ಅಲ್ಲ. ಅಲ್ಲಿಯೂ ಕೂಡ ನಂಬಿಕೆಗೆ ಅರ್ಹರಾದಂತಹ, ಸಾಮಾಜಿಕ ಕಾಳಜಿ ಇರುವಂತಹ ವ್ಯಕ್ತಿಗಳು ಇದ್ದೇ ಇರ್ತಾರೆ, ನ್ಯಾಯಾಧೀಶರು ಇದ್ದೇ ಇರ್ತಾರೆ, ಅಧಿಕಾರಿಗಳು ಇದ್ದೇ ಇರ್ತಾರೆ.
ಆ ಬಲದ ಮೇಲೆ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜಯ ಸಿಗುವವರೆಗೆ ಸಂಘರ್ಷ ನಿಲ್ಲುವುದಿಲ್ಲ. ತಮ್ಮೆಲ್ಲರ ಒಂದು ಬೆಂಬಲ ಇರಲಿ. ಆನಂತರ ಈ ಯೂಟ್ಯೂಬ್ಗಳನ್ನು, ಅದಕ್ಕೆ ನಾನು ಹೇಳಿದ್ದು, ದಯವಿಟ್ಟು ಈ ಮಂಗಣ್ಣ, NT ಪಬ್ಲಿಕ್ಕು ಮತ್ತು ಯಾರ್ಯಾರು ಈ ಥರ ತಿರುಚ್ತಾ ಇದ್ದಾರಲ್ಲ, ಜಾಸ್ತಿ ನಾವು ಅವ್ರಿಗೆ ಬೈಯೋಕ್ಕಿಂತ ದಯವಿಟ್ಟು ಇವತ್ತೇ ಅನ್ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಏನಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಅನ್ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅನ್ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆ TV ಚಾನಲ್ಗಳಲ್ಲಿ ಯಾರ್ಯಾರು ಆ್ಯಡ್ ಕೊಡ್ತಾ ಇದ್ದಾರೆ, ಆ ಅಡ್ವರ್ಟೈಸ್ಮೆಂಟ್ ಕೊಡುವಂಥ ಪ್ರಾಡಕ್ಟ್ಗಳನ್ನು ಯಾರು ಖರೀದಿ ಮಾಡಬೇಡಿ. ಅವಾಗಲೇ ಅವರಿಗೆ ಬುದ್ಧಿ ಬರೋದು, ಇಲ್ಲಾಂದರೆ ಬುದ್ಧಿ ಕಲಿಯಲ್ಲ. ಅಂದರೆ ನಮ್ಮನ್ನು ಶೋಷಣೆ ಮಾಡಿದಂಥವ್ರನ್ನೇ ನಾವು ಬೆಂಬಲಿಸಿದರೆ ಏನಾಗುತ್ತೆ? ಇನ್ನೂ ನಮ್ಮಂತಹ ಅನೇಕ ಜನರನ್ನ ಹಾಳು ಮಾಡ್ತಾರೆ. ಅದಕ್ಕೆ ಅಂಥ TV ಚಾನಲ್ಗಳನ್ನು ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಮೊನ್ನೆ ಏನು ಸೌಜನ್ಯಳ ಒಂದು ಒಳ್ಳೆಯ ನಿರ್ಣಯ ಬಂದಿದೆ, ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡೋದು, ದಯವಿಟ್ಟು ನಾವು ಒಗ್ಗಟ್ಟಾಗೋಣ. ಜಾತಿ ಧರ್ಮದ ನಡುವೆ ನೋಡಿ, ಈಗ ಸಮೀರ್ ವಿಷಯ ಬಂದಾಗ ಹಿಂದೂ ಮುಸ್ಲಿಂ ಮಾಡಕ್ಕೆ ಹೋದ್ರು, ಇನ್ನೇ ಯಾರು ಬಂದಾಗ ಹಿಂದೂ ಕ್ರಿಶ್ಚಿಯನ್ ಮಾಡಕ್ಕೆ ಹೋದ್ರು. ಜಾತಿ ನಡುವೆ ಡಿವೈಡ್ ಮಾಡ್ತಾರೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಸೌಜನ್ಯ ಹೋರಾಟ ಮಾಡೋದು ಇದು ಡಿವೈಡ್ ಮಾಡುವಂಥ ಹೋರಾಟ ಅಲ್ಲ, ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂಥ ಹೋರಾಟ. ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದರು. ಇನ್ನೂ ಈಗ ನಮ್ಮ ಕೊಂದವರು ಯಾರು ಟೀಮ್ ಇರ್ಬೋದು, ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಇರ್ಬೋದು, ಮತ್ತು ಇವತ್ತು ಇಡೀ ರಾಜ್ಯದ ಆಚೆಗೂ ಕೂಡ ಅನೇಕ ಜನ ಧ್ವನಿ ಎತ್ತುತ್ತಾ ಇದ್ದಾರೆ. ಇವರಿಗೆ ತಮ್ಮೆಲ್ಲರ ಒಂದು ಬೆಂಬಲ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.